ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿ ASPN ಕ್ಲಾಸಸ್. ಸೊ ನಾನು ಇವತ್ತಿನ ದಿವಸ 1 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಬಗ್ಗೆ ಡಿಸ್ಕಷನ್ ಮಾಡ್ತಾಯಿದ್ದೀನಿ. ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಅಥವಾ ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ ಯಾವ 1 ಮಾರ್ಕ್ಸ್ ಕ್ವಶನ್ಸ್ ಬರ್ತಾಯಿದೆ ಅದ್ರ ಬಗ್ಗೆ ಇವತ್ತಿನ ದಿವಸ ನಾನು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾಯಿದ್ದೀನಿ. ಓಕೆ ಸ್ಟೂಡೆಂಟ್, ಸ್ಟಾರ್ಟ್ ಮಾಡುವ. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ದಿವಸ ನಾನು ಪಾರ್ಟ್ ಎಲ್ಲಿ ಬರುವಂಥ 1 ಮಾರ್ಕ್ಸ್ ಕ್ವಶನ್ಸ್ಗಳು ಯಾವ ಬರ್ತಾ ಇದ್ದಾವೆ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಯಾವ ಚಾಪ್ಟರ್ ಮೇಲಿದೆ ಅದ್ರ ಮೇಲೆ ಯಾವ ಕ್ವಶನ್ಸ್ ಕೇಳ್ಬೋದು ಅನ್ನೋದನ್ನು ನಾನು ಇವತ್ತಿನ ದಿವಸ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ 10 ಕ್ವಶನ್ಸ್ಗಳಿರುತ್ತೆ. ಆಲ್ ಕ್ವಶನ್ಸ್ ಆರ್ ಕಂಪಲ್ಸರಿ ಇರುತ್ತೆ, ಎಲ್ಲಾನು ನೀವು ಬರೀಲೇಬೇಕು. ಇದರಲ್ಲಿ ಕೆಲವೊಂದು ಸಿಂಪಲ್ ಚಾಪ್ಟರ್ಸ್ಗಳಿವೆ, ಆಮೇಲೆ ಸ್ವಲ್ಪ ಡಿಫಿಕಲ್ಟ್ ಆಗೋದು ಒಂದೆರಡಕ್ಕೆ ಮಾತ್ರ ಇರೋದು. ಇದರಲ್ಲಿ ಬರುವಂಥ ಎಲ್ಲ ಕ್ವಶನ್ಸ್ಗಳು ಭಾಳ ಸಿಂಪಲ್ ಆಗಿದ್ದಾವೆ ನೋಡಿ. ಓಕೆ, ಸೊ ನಮ್ಮ ಮೊದಲಿಗೆ ಯಾವ ಚಾಪ್ಟರ್ ಮೇಲೆ ಬರ್ತಾ ಇದೆ ಅನ್ನೋದು ಹೇಳ್ತಾ ಇದ್ದೀನಿ. ಕ್ವಶನ್ ನಂಬರ್ 1 ಯಾವಾಗಲೂ ರಿಲೇಷನ್ ಆ್ಯಂಡ್ ಫಂಕ್ಷನ್ ಚಾಪ್ಟರ್ ಮೇಲೇ ಬರ್ತಾ ಇದೆ. ಓಕೆ, ಸೊ ಅದಾದಮೇಲೆ ಸೆಕೆಂಡ್ ಕ್ವಶನ್ ಬರೋದು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಮೇಲೆ ಬರುತ್ತೆ. ಅದಾದಮೇಲೆ ಥರ್ಡ್ ಕ್ವಶನ್ ಬರುತ್ತೆ ನಿಮ್ಮದು ಮ್ಯಾಟ್ರಿಸಸ್ ಚಾಪ್ಟರ್ ಮೇಲೆ. ಅದಾದಮೇಲೆ ಫೋರ್ತ್ ಕ್ವಶನ್ ಡಿಟರ್ಮಿನೆಂಟ್ ಮೇಲೆ ಇರುತ್ತೆ. ಫಿಫ್ತ್ ಕ್ವಶನ್ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಾಬಿಲಿಟಿ ಇರುತ್ತೆ. ಇಲ್ಲಿ ಸಿಕ್ಸ್ತ್ ಕ್ವಶನ್ ಬರುತ್ತೆ ನೆಕ್ಸ್ಟು ಇಂಟಿಗ್ರಲ್ಸ್ ಮೇಲೆ. ಓಕೆ, ಅದಾದಮೇಲೆ 7th ಒನ್ನು ವೆಕ್ಟರ್ ಮೇಲೆ ಇರುತ್ತೆ. 8th ಒನ್ನು 3D ಚಾಪ್ಟರ್ ಮೇಲೆ ಇರುತ್ತೆ. 9th ಒನ್ನು LPP, ಆಮೇಲೆ 10th ಒನ್ನು ಪ್ರೊಬ್ಯಾಬಿಲಿಟಿ ಮೇಲೆ ಇರುತ್ತೆ. ನಾನು ಇಲ್ಲಿವರೆಗೂ ಕೊಟ್ಟಿರೋದು ಕ್ವಶನ್ ನಂಬರ್ 1 to 10. ಸೊ ಈ ಎಲ್ಲ ಕ್ವಶನ್ಸು ಯಾವ ಚಾಪ್ಟರ್ ಮೇಲೆ ಬರುತ್ತೆ ಅನ್ನೋದನ್ನ ನಾನು ಕಂಪ್ಲೀಟಾಗಿ ಡೀಟೇಲ್ಸ್ ಕೊಟ್ಟಿದ್ದೀನಿ. ಸೊ ಇದರಲ್ಲಿ ನೀವು ಯಾವುದು ಈಸಿಯಾಗಿ ಮಾಡ್ಬೋದಾದಂಥದ್ದು ಇದೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಇದು ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಯಾವುದಂದ್ರೆ ಈ ರಿಲೇಷನ್ ಆ್ಯಂಡ್ ಫಂಕ್ಷನ್ ಮೇಲೆ ಬರುವಂಥ ಕ್ವಶನ್. ಸೊ ರಿಲೇಷನ್ ಆ್ಯಂಡ್ ಫಂಕ್ಷನ್ ಮೇಲೆ ಬರುವಂಥ ಕ್ವಶನ್ ಭಾಳ ಸಿಂಪಲ್ ಇರುತ್ತೆ. LCM ಕೇಳೋದು, ಅದು ಯಾವ್ಯಾವುದು ಕೇಳ್ತಾ ಇದ್ದಾರೆ ಅನ್ನೋದು ನಾನು ನಿಮಗೆ ಹೇಳ್ತಾ ಇದ್ದೀನಿ ನೆಕ್ಸ್ಟು. ಸೊ ಇದನ್ನೊಂದು ನೀವು ಮಾಡಲೇಬೇಕಾಗುತ್ತೆ. ಓಕೆ, ಸೊ ಅದಾದಮೇಲೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ, ಇದನ್ನು ಕೂಡ ಬಹಳ ಸಿಂಪಲ್ ಇದೆ. ರೇಂಜ್ ಡೊಮೇನ್ ಕೇಳ್ತಾರೆ, ಅದು ಯಾವುದಂತ ನಾನು ಹೇಳ್ತಾ ಇದ್ದೀನಿ. ಸೊ ಇದನ್ನು ಒಂದು ಮಾಡಿ. ಅದಾದಮೇಲೆ ಮ್ಯಾಟ್ರಿಕ್ಸ್, ಇದು ಕೂಡ ಸಿಂಪಲ್ ಇರುತ್ತೆ. ಡಿಟರ್ಮಿನೆಂಟ್, ಇದನ್ನು ಕೂಡ ಸಿಂಪಲ್ ಇರುತ್ತೆ. ಓಕೆ, ಡಿಫರೆನ್ಷಿಯಾಬಿಲಿಟಿ ಮೇಲೆ ಬಂದೇ ಬರುತ್ತೆ. ಇದನ್ನು ಬಹಳ ಸಿಂಪಲ್ ಆಗಿರುವಂಥ ಕ್ವಶನ್ ಬರುತ್ತೆ. ಓಕೆ, ಅದಾದಮೇಲೆ LPP ಮೇಲೆ ಬರುವಂಥದ್ದು ಕ್ವಶನ್ ನೀವು ಮಾಡ್ಬೋದು. ಈಸಿಯಾಗಿ ಡೆಫಿನಿಷನ್ನೇ ಕೇಳ್ತಾರೆ. ಅದಾದಮೇಲೆ ಪ್ರೊಬ್ಯಾಬಿಲಿಟಿನೂ ಬಹಳ ಸಿಂಪಲ್ ಆಗುತ್ತೆ. ಓಕೆ, ಸೊ ಇದಾದಮೇಲೆ ವೆಕ್ಟರ್ 3D ಕಂಟಿನ್ಯೂಟಿ ಇಂಟಿಗ್ರೇಷನ್, ಇವು ಯಾವ್ದು ಬರುತ್ತೆ ಅಂತ ಫಿಕ್ಸ್ ಆಗಿ ಹೇಳೋಕ್ಕಾಗಲ್ಲ. ಸೊ ಆದ್ರೂ ನಾನು ನಿಮಗೆ ಒಂದಿಷ್ಟು ಹೇಳ್ತಾ ಇದ್ದೀನಿ ಯಾವ ಬರ್ಬೋದು ಅಂತ. ಇದೆಲ್ಲ ಮಾರ್ಕ್ ಮಾಡಿಲ್ಲ, ಇಷ್ಟಾದ್ರೂ ನೀವು ಈಸಿಯಾಗಿ ಮಾಡ್ಬೋದಾಗಿದೆ. ಓಕೆ, ಇದನ್ನು ಮಾಡ್ಬೋದು, ಇದನ್ನು ಯಾವ ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಅಟ್ಲೀಸ್ಟ್ ಇದನ್ನಾದರೂ ಪರ್ಫೆಕ್ಟ್ ಆಗಿ ಮಾಡ್ಬೋದು. ಓಕೆ, ಸೊ ಇಷ್ಟು ಮಾಡಿದರೆ ಈಸಿಯಾಗಿ ನೀವು 1 ಮಾರ್ಕ್ಸಲ್ಲಿ ಏನಿಲ್ಲ ಅಂದರೆ 7 to 8 ಕ್ವಶನ್ಸ್ ನೀವು ಮಾರ್ಕ್ ಮಾಡಿದ್ರೆ ತಗೋಬಹುದು. ಓಕೆ, ಸೊ ನೀವು ಒಂದೊಂದು ಚಾಪ್ಟರ್ ವೈಸ್ ಯಾವ ಕ್ವಶನ್ಸ್ ಬರ್ಬೋದು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಸೊ ಮೊದಲನೇದಾಗಿ ರಿಲೇಷನ್ ಆ್ಯಂಡ್ ಫಂಕ್ಷನ್. ಈ ರಿಲೇಷನ್ ಆ್ಯಂಡ್ ಫಂಕ್ಷನ್ ಚಾಪ್ಟರಲ್ಲಿ ಯಾವ ಕ್ವಶನ್ ಬರುತ್ತೆ ಅಂದರೆ ಫಸ್ಟ್ಗೆ ಡೆಫಿನಿಷನ್ ಹೇಳ್ತಾ ಇದ್ದೀನಿ ನೋಡಿ. ಬೈನರಿ ಆಪರೇಷನ್ ಇದಂತೂ ಫಿಕ್ಸ್ ಬಂದೇ ಬರುತ್ತೆ. ಓಕೆ, ಸೊ ಬೈನರಿ ಆಪರೇಷನ್ ಬರುವಂಥ ಚಾನ್ಸಸ್ ಬಹಳ ಇದೆ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ಬೈಜೆಕ್ಟಿವ್ ಫಂಕ್ಷನ್ ಡೆಫಿನಿಷನ್ ಕೇಳ್ಬೋದು, ಇಲ್ಲಾಂದ್ರೆ 1 onto ಫಂಕ್ಷನ್ ಕೇಳ್ಬೋದು. ಇಲ್ಲ ಅಂತಂದ್ರೆ ಇಕ್ವಾಲೆನ್ಸ್ ರಿಲೇಷನ್, ಇಲ್ಲಿದೆಲ್ಲ ಇಕ್ವಾಲೆನ್ಸ್ ರಿಲೇಷನ್ ಮೇಲೇನು ಕ್ವಶನ್ ಕೇಳ್ಬೋದು. ಓಕೆ, ಸೊ ಈ ಇಷ್ಟು ಡೆಫಿನಿಷನ್ಗಳಿದಾವೆ, ಇದನ್ನ ಮೊದಲು ಪರ್ಫೆಕ್ಟ್ ಆಗಿ ಮಾಡ್ಕೊಳ್ಳಿ. ಓಕೆ, ಅದಾದಮೇಲೆ ನೆಕ್ಸ್ಟ್ ಯಾವ ಥರ ಕೇಳ್ಬೋದು ಅಂದರೆ ಈಸಿಯಾಗಿರೋದು ಅಂದರೆ A*B LCM ಇರುತ್ತೆ. ಇಲ್ಲಿ ಇದನ್ನಾದ್ರೂ ಕೇಳ್ಬೋದು, ಇಲ್ಲ ಇದನ್ನಾದ್ರೂ ಕೇಳ್ಬೋದು. ಜಸ್ಟ್ ಒಂದು LCM ಫೈಂಡ್ ಮಾಡೋದು ಅಷ್ಟೇ. ಇದೆ ಬೈನರಿ ಆಪರೇಷನ್ ಇದೆ ಅಂತ ಅವರೇ ಹೇಳ್ತಾರೆ. A*B LCM ಅಂತ ಕೊಟ್ಟಿರ್ತಾರೆ. ಅಂದರೆ 5 ಮತ್ತು 7 LCM ಫೈಂಡ್ ಮಾಡಬೇಕು. ಎಷ್ಟಾಗುತ್ತೆ? 35 ಅಂತ ಬರ್ಬಿಟ್ರೆ ಮುಗಿದೋಯ್ತು. ಓಕೆ, ಈ ಥರ ಸಿಂಪಲ್ ಕ್ವಶನ್ ಬರುತ್ತೆ ರಿಲೇಷನ್ ಆ್ಯಂಡ್ ಫಂಕ್ಷನ್ ಮೇಲೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಬರೋದು ಇಲ್ಲೊಂದಿದೆ ನೋಡಿ, ಇದನ್ನು ಬಹಳ ರಿಪೀಟೆಡ್ ಆಗಿದೆ ನೋಡಿ. A*B AB/4. ಇಲ್ಲಿ ಐಡೆಂಟಿಟಿ ಎಲಿಮೆಂಟ್ ಫೈಂಡ್ ಮಾಡೋದು. ಇಲ್ಲಿ ಜಸ್ಟ್ B ಜಾಗದಲ್ಲಿ 4 ಬರೆದ್ರೆ ಮುಗಿತು. ಐಡೆಂಟಿಟಿ ಅಂದ್ರೆ ಸೇಮ್ ಆನ್ಸರ್ ಬರೋದು. ಇಲ್ಲಿ 4 ಬರೆದ್ರೆ 4 ಕ್ಯಾನ್ಸಲ್ ಆಗಿ A ಬರುತ್ತಾ? ಸೊ ಅದೇ ಆನ್ಸರ್ ಇರೋದು ಇಲ್ಲಿ. ಇದನ್ನು ಬಹಳ ರಿಪೀಟೆಡ್ ಆಗಿದೆ. ಸೊ ಹಾಗಾಗಿ ಇದು ಬರುವಂಥ ಚಾನ್ಸಸ್ ಭಾಳ ಇದೆ. ಇದು 1 ಮಾರ್ಕ್ಸಲ್ಲಿ ಬರ್ಬೋದು ಈ ಥರ ಟೈಪ್ ಕ್ವಶನ್ಸ್. ಅದಾದಮೇಲೆ ಇನ್ನೊಂದು ಟೈಪ್ ಅಂತಂದರೆ A*B ಅಂತಂದ್ರೆ ಇದನ್ನು ನಾವು ಏನು ಚೆಕ್ ಮಾಡಬೇಕು, ಬೈನರಿ ಆಪರೇಷನ್ ಆಗುತ್ತೋ ಇಲ್ಲೋ ಅನ್ನೋದು. A-B ಅಂತಿದೆ ನೋಡಿ. A*B A-B, ಇದು ಆಪರೇಷನ್ ಆನ್ Z ಅಂತ ಕೇಳಿದ್ದಾರೆ. ಇದು ಬೈನರಿ ಆಪರೇಷನ್ ಆಗುತ್ತೋ ಇಲ್ಲೋ. ಅದೇ ಥರ ಇಲ್ಲೊಂದಿದೆ, ಇಲ್ಲಿ ಏನಿದೆ ನೋಡಿ, ಇದು ಬೈನರಿ ಆಪರೇಷನ್ ಇದೆ ಆಲ್ರೆಡಿ. ನೀವು ಇದನ್ನ ಕಮ್ಯುಟೇಟಿವ್ ಲಾ ಪ್ರೂವ್ ಮಾಡಬೇಕಾಗಿರೋದು. ಇದನ್ನು 1 ಮಾರ್ಕ್ಸ್. ಈ ಥರ ಟೈಪ್ ಕ್ವಶನ್ಸ್ ಇದಾವಲ್ಲ, ಅದನ್ನ ನೀವು ಪ್ರಾಕ್ಟೀಸ್ ಮಾಡಿ. ಇದೇ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಈ ಥರ ಕ್ವಶನ್ಸ್ ಬರ್ಬೋದು ಅಂತ ನಾನು ಹೇಳ್ತಾ ಇರೋದು. ಓಕೆ ಫ್ರೆಂಡ್ಸ್. ಓಕೆ, ಅದಾದಮೇಲೆ ಇನ್ನೊಂದಲ್ಲಿ ಹೇಳ್ತಾ ಇದೆ ನೋಡಿ, ಇದೊಂದು ಟೈಪ್ ಏನಿದೆ ರಿಲೇಷನಲ್ಲಿ R ಇದೆ. ಇಲ್ಲೊಂದು ಸೆಟ್ A ಕೊಟ್ಟಿರ್ತಾರೆ, ಇದು ಸಿಮೆಟ್ರಿಕ್ ಆಗುತ್ತಾ ಇಲ್ಲೋ ಅಂತ ನಾವು ಹೇಳಬೇಕು. ಅವರು ಹೇಳಿದರೆ ಇಲ್ಲಿ ಸಿಮೆಟ್ರಿಕ್ ಆಗೋದಿಲ್ಲ ಅಂತ. ಸೊ ನಾವಿಲ್ಲಿ ಪ್ರೂವ್ ಮಾಡಬೇಕಾಗಿರೋದು ಯಾಕೆ ಇದು ಸಿಮೆಟ್ರಿಕ್ ಆಗ್ತಾ ಇಲ್ಲ. ಇಲ್ಲಿದೆ ನೋಡಿ 1,2 ಇದೆ, 2,1 ಇಲ್ಲ. ಸೊ ಅದೇ ರೀಸನ್ ಬರ್ಬಿಟ್ರೆ ಮುಗೀತು. ಸೊ ಗಿವ್ ಆನ್ ಎಕ್ಸಾಂಪಲ್ ಆಫ್ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್, ಇಲ್ಲಾಂದ್ರೆ ರಿಫ್ಲೆಕ್ಸಿವ್ ಆಗುತ್ತೆ ಸಿಮೆಟ್ರಿಕ್ ಆಗೋದಿಲ್ಲ, ಈ ತರ ಎಕ್ಸಾಂಪಲ್ಸ್ ಕೇಳ್ಬೋದು. ಇಲ್ಲಾಂದ್ರೆ ಅವರೇ ಒಂದು ರಿಲೇಷನ್ ಕೊಟ್ಟು ಇದು ಯಾಕೆ ಸಿಮೆಟ್ರಿಕ್ ಆಗೋದಿಲ್ಲ, ಯಾಕೆ ಟ್ರಾನ್ಸಿಟಿವ್ ಆಗೋದಿಲ್ಲ ಅಂತ ಕೇಳ್ಬೋದು. ಸೊ ಈ ಟೈಪ್ ಕ್ವಶನ್ಸ್ ನೀವು ಪರ್ಫೆಕ್ಟ್ ಮಾಡಿದ್ರೆ ರಿಲೇಷನ್ ಅಂಡ್ ಫಂಕ್ಷನ್ ಚಾಪ್ಟರ್ ಮೇಲೆ 1 ಮಾರ್ಕ್ಸ್ ಈಸಿಯಾಗಿ ತಗೋಬಹುದು. ಓಕೆ ಫ್ರೆಂಡ್ಸ್, ಸೊ ಇನ್ನು ನೆಕ್ಸ್ಟ್ ಹೋಗ್ತಾ ಇರೋದು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್. ಸೊ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಅಲ್ಲಿ ಏನು ಕೇಳ್ತಾರಪ್ಪ ಅಂದರೆ ರೈಟ್ ಡೊಮೇನ್ ಆ್ಯಂಡ್ ರೇಂಜ್. ಸೊ ಡೊಮೇನ್ ರೇಂಜ್ ಇದೆಯಲ್ಲಿದೆಯಲ್ಲ, ಸೊ ಇವೆಲ್ಲನೂ ನಿಮಗೆ ಪರ್ಫೆಕ್ಟ್ ಆಗಿ ಗೊತ್ತಿರಬೇಕು. ಓಕೆ, 100% ಇದ್ರ ಮೇಲೆ ಜಾಸ್ತಿ ಕ್ವಶನ್ ಕೇಳೋದು ಇಲ್ಲಿವರೆಗೂ ಡೊಮೇನ್ ಆ್ಯಂಡ್ ರೇಂಜ್ ಅಂತ ಕೇಳ್ತಾರೆ, ಪ್ರಿನ್ಸಿಪಲ್ ವ್ಯಾಲ್ಯೂ ಅಂತ ಕೇಳ್ತಾರೆ. ಸೊ ಇದೆಲ್ಲನೂ ನಿಮಗೆ ಗೊತ್ತಿರಬೇಕು. ಓಕೆ,
ಸೊ ಇನ್ನು ಅದು ಬಿಟ್ಟರೆ ಬೇರೆ ಕ್ವಶನ್ ಯಾವ ಥರ ಕೇಳ್ಬೋದು ಅಂದರೆ ಎವ್ಯಾಲ್ಯೂಯೇಟ್ ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್ 3π/2 5 ಅಂತಿದೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಇದನ್ನು ವ್ಯಾಲ್ಯೂ ಫೈಂಡ್ ಮಾಡೋದು. ಇಲ್ಲಿ ಸೈನ್ ಇನ್ವರ್ಸ್ ಸೈನ್ ಕ್ಯಾನ್ಸಲ್ ಆಗುತ್ತೆ. ಸೊ ಈ ಥರ ಕ್ವಶನ್ಸ್ ಬರುತ್ತೆ. ಇಲ್ಲಾಂದರೆ ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಈ ಥರ ಕ್ವಶನ್ಸ್ ಕೇಳ್ತಾರೆ. ಕಾಟ್ ಇನ್ವರ್ಸ್ ಆಫ್ -1/√3 ಇಲ್ಲಾಂದರೆ ಕಾಸ್ ಇನ್ವರ್ಸ್ ಆಫ್ -1/2 ಈ ಥರ ಕ್ವಶನ್ಸು ಬರುತ್ತೆ. ಇಲ್ಲಾಂದರೆ ಪ್ರಾಪರ್ಟಿ ಪ್ರೂವ್ ದ್ಯಾಟ್ ಮಾಡೋದು ಕ್ವಶನ್ ಬರುತ್ತೆ, ಅದು 1 ಮಾರ್ಕ್ಸಲ್ಲಿ. ಓಕೆ ಸ್ಟೂಡೆಂಟ್, ಇದು ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಲ್ಲಿ ಬರುವಂಥ 1 ಮಾರ್ಕ್ಸ್ ಕ್ವಶನ್ಸ್ಗಳಾಗಿದ್ದಾವೆ. ಮೇನ್ ಇಂಪಾರ್ಟೆಂಟ್ನ ಹೇಳೋದು ನೀವೇನು ಮಾಡಬೇಕಾಗಿರೋದು ಡೊಮೇನ್ ಅಂತ ಮತ್ತೆ ರೇಂಜ್ನ ಪರ್ಫೆಕ್ಟ್ ಮಾಡಿ. ಓಕೆ, ಸೊ ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಸೊ ಥರ್ಡ್ ಕ್ವಶನ್ ಬರೋದು ಮ್ಯಾಟ್ರೈಸಸ್. ಸೊ ಮ್ಯಾಟ್ರೈಸಸ್ ಮೇಲೆ ಫಸ್ಟ್ ಇಲ್ಲಿ ಕೂಡ ಡೆಫಿನಿಷನ್ ಮೇನ್ ಇಂಪಾರ್ಟೆಂಟ್. ಯಾವ್ಯಾವ ಡೆಫಿನಿಷನ್ ಅಂದರೆ ಡೈಗೊನಲ್ ಮ್ಯಾಟ್ರಿಕ್ಸ್ ಮತ್ತು ಸ್ಕೇಲಾರ್ ಮ್ಯಾಟ್ರಿಕ್ಸ್, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಓಕೆ, ಅದೇ ರೀತಿ ಐಡೆಂಟಿಟಿನೂ ಕೇಳ್ಬೋದು. ಇವು 3 ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಾಂದರೆ ಈ ಸತಿ ಏನಾದರೂ ಎಕ್ಸ್ಟ್ರಾ ಹೇಳಿದರೆ ಸಿಮೆಟ್ರಿಕ್ ಮತ್ತು ಸ್ಕ್ಯೂ ಸಿಮೆಟ್ರಿಕ್ ಮೇಲೇನೂ ಕೇಳ್ಬೋದು. ಓಕೆ, ಇಷ್ಟು ಡೆಫಿನಿಷನ್ ಅಟ್ಲೀಸ್ಟ್ ನೀವು ಪರ್ಫೆಕ್ಟ್ ಮಾಡಲೇಬೇಕಾಗುತ್ತೆ. ಓಕೆ, ಅದೇ ರೀತಿ ಮತ್ತೆ ಯಾವ್ದು ಬರ್ಬೋದಪ್ಪ ಮ್ಯಾಟ್ರಿಕ್ಸಲ್ಲಿ ಅಂತಂದರೆ ಇಲ್ಲಿ ಒಂದು ಕನ್ಸ್ಟ್ರಕ್ಟರ್ 2x2 ಆರ್ಡರ್ ಮ್ಯಾಟ್ರಿಕ್ಸ್ ಮೇಲೆ ಕೇಳ್ಬೋದು. I/J ಇದೊಂದು ಭಾಳ ಸತಿ ಕೇಳಿದ್ದಾರೆ ನೋಡಿ. ಇದು ಒಂದೇ ಕ್ವಶನ್, ಇಲ್ಲಿ ಇದೊಂದು ಕೇಳ್ಬೋದು, ಇಲ್ಲ ಇದನ್ನಾರು ಕೇಳ್ಬೋದು ಅಂತ ಕೊಟ್ಟಿದ್ದೀನಿ. Aij = I/J ಅಂತಿದೆ. ಸೊ ಇದು ಬಹಳ ಸಿಂಪಲ್ ಇದೆ. ಸೊ ಇದನ್ನು ನಾವು 2x2 ಕ್ರಾಸ್ ಮಾಡಬೇಕು, ಇಲ್ಲಾಂದರೆ ಇದನ್ನು ಕೇಳ್ತಾರೆ, ಇದನ್ನಾದ್ರೂ ಮಾಡ್ಬೋದು. ಓಕೆ, ಸೊ ಇಂಥರ ಕ್ವಶನ್ ಎಷ್ಟಿದೆ ನೋಡಿ, ಇದೆಲ್ಲನೂ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಅದಾದಮೇಲೆ ಇಲ್ಲೊಂದು ಸಿಂಪಲ್ 1 ಕ್ವಶನ್ ಇದರ ಜೊತೆ ಬಂದಿದೆ. ಏನಿದೆ ಆರ್ಡರ್ ಪೇರ್ ಬರೆಯೋದು. ಏನಿದೆ ಇಫ್ ದ ಮ್ಯಾಟ್ರಿಕ್ಸ್ ಹ್ಯಾಸ್ 8 ಎಲಿಮೆಂಟ್ಸ್ ವಾಟ್ ಆರ್ ದ ಪಾಸಿಬಲ್ ಆರ್ಡರ್ ಅಂತ ಕೇಳಿದ್ದಾರೆ. ಸೊ 1x5 5x1 ಇಷ್ಟೇ ಬರೆದ್ರೆ ಮುಗೀತು ನೋಡಿ. ಇಲ್ಲಿಲ್ಲ ಅಂದರೆ ಇದು ಕೊಟ್ಟಿದ್ದಾರೆ 2016 ಬಂದಿದೆ ನೋಡಿ, ಮಾರ್ಚ್. ಈ ಥರನೂ ಎಕ್ಸಾಂಪಲ್. ಇದು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗಿದೆ. ನಾವಿಲ್ಲಿ ಏನು ಫೈಂಡ್ ಮಾಡಬೇಕು, ಎಕ್ಸ್ ವೈ ವ್ಯಾಲ್ಯೂ ಫೈಂಡ್ ಮಾಡಬೇಕು. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗಿದ್ರೆ ನಾನ್ ಡೈಗೊನಲ್ 0 ಇರ್ತಾವೆ, ಡೈಗೊನಲ್ ಸೇಮ್ ಇರ್ತಾವೆ. ಸೊ x+2 = 4, ಇಲ್ಲಾಂದ್ರೆ ಇದು = 0 ಆಗಿರುತ್ತೆ. ಈಸಿಯಾಗಿ ಎಕ್ಸ್ ವೈ ವ್ಯಾಲ್ಯೂ ಬರುತ್ತಾ. ಸೊ ಈ ಥರ ಕ್ವಶನ್ಸು ಬರುವಂಥ ಚಾನ್ಸಸ್ ಇದೆ. ಓಕೆ, ಸೊ ಇದನ್ನೆಲ್ಲನೂ ಒಂದ್ಸತಿ ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಸೊ ಇದನ್ನ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಓಕೆ, ಇದಾಗಿತ್ತು ಮ್ಯಾಟ್ರಿಕ್ಸ್ದು. ಸೊ ಇನ್ನು ನಾನು ನೆಕ್ಸ್ಟ್ ಡಿಟರ್ಮಿನೆಂಟ್ಗೆ ಹೋಗ್ತಾ ಇದ್ದೀನಿ ನೋಡಿ. ಸೊ ಡಿಟರ್ಮಿನೆಂಟಲ್ಲಿ ಏನು ಬರುತ್ತಪ್ಪ ಅಂದರೆ ಇಲ್ಲಿ ಫೈಂಡ್ ದ ಎಕ್ಸ್ ವ್ಯಾಲ್ಯೂ, ಇದು ಮೇನ್ ಕ್ವಶನ್ ಆಗಿದೆ. ಓಕೆ, ಮ್ಯಾಕ್ಸಿಮಮ್ ಕ್ವಶನ್ ನೋಡ್ತಾ ಹೋದರೆ ಪ್ರೀವಿಯಸ್ ಇಯರ್ದು ಅಲ್ಲಿ ಕೇಳಿದ್ದು ಫೈಂಡ್ ದ ಎಕ್ಸ್ ವ್ಯಾಲ್ಯೂ, ಅದು ಇದೇ ಕ್ವಶನ್ ರಿಪೀಟೆಡ್ ಆಗಿದೆ. ಇದೇ ಥರ ಇನ್ನೊಂದು ಕ್ವಶನ್ ಇದೆ ನೋಡಿ, ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಿ. ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ ಪ್ರೀವಿಯಸ್ ಇಯರ್ದಲ್ಲಿ, ಬೇಕಿದ್ರೆ ಹೋಗಿ ನೋಡಿ. ರಿಪೀಟೆಡ್ ಆಗಿರೋದು ಫೈಂಡ್ ದ ಎಕ್ಸ್ ವ್ಯಾಲ್ಯೂ, ಎಷ್ಟು ಕ್ವಶನ್ ಬರ್ತಾರೋ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅದಷ್ಟು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸಪೋಸ್ ಈ ಥರ ಬಂದಿಲ್ಲ ಅಂತಂದರೆ ಇಲ್ಲಿ ಫೈಂಡ್ 2a ಅಂತ ಕೇಳ್ತಾರೆ, ಅದು ಡಿಟರ್ಮೆಂಟ್. ಇದಕ್ಕೆ 2 ಮಲ್ಟಿಪ್ಲೈ ಮಾಡಿ ಡಿಟರ್ಮೆಂಟ್ ಮಾಡಿ ಅದರದ್ದು ವ್ಯಾಲ್ಯೂ ಫೈಂಡ್ ಮಾಡಬೇಕು. ಓಕೆ, ಸೊ ಇದು ಒಂದು ಟೈಪ್ ಆಗಿದೆ. ಅದಾದಮೇಲೆ ಇನ್ನೊಂದು ಥರ ಏನಿದೆ ಅಂದರೆ ಇಲ್ಲೊಂದು ಸ್ವಲ್ಪ ಡಿಫ್ರೆಂಟ್ ಟೈಪ್ ಏನಾದರೂ ಕ್ವಶನ್ ಕೇಳಿದರೆ ಟ್ವಿಸ್ಟ್ ಮಾಡಿದರೆ ಈ ಥರ ಬಂದಿರುತ್ತೆ. ಎ ಈಸ್ ಅ ಇನ್ವರ್ಟೇಬಲ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2, ದೆನ್ ಫೈಂಡ್ ಅ ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಅಂತಿದೆ. ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಅಂದರೆ ಇಟ್ ಈಸ್ = 1 / ಡಿಟರ್ಮಿನೆಂಟ್ ಆಫ್ ಎ, ಇಷ್ಟೇ. ಓಕೆ, ಸೊ ಈ ಥರ ಆನ್ಸರ್ ಗೊತ್ತಿರಬೇಕು ನಿಮಗೆ. ಓಕೆ, ಸೊ ಇದಾದಮೇಲೆ if A is a square matrix of determinant of A is 8, then find the value of A into A dash. Determinant of A into A dash ಕೇಳ್ತಾರೆ. ಸೊ ಇದು ಆನ್ಸರ್ ಏನಾಗುತ್ತೆ, = ಡಿಟರ್ಮಿನೆಂಟ್ ಆಫ್ A into ಡಿಟರ್ಮಿನೆಂಟ್ ಆಫ್ A dash ಆಗುತ್ತೆ. ಮಲ್ಟಿಪ್ಲಿಕೇಶನ್ ಇದ್ರೆ A ಆನ್ಸರ್ 8 ಇದ್ರೆ A ಡ್ಯಾಶ್ನು 8 ಇರುತ್ತೆ. ಪ್ರಾಪರ್ಟಿ ಟ್ರಾನ್ಸ್ಫರ್ ತೊಗೊಂಡಾಗೂ A ಡ್ಯಾಶ್ ಆನ್ಸರ್ ಅಷ್ಟೇ ಇರುತ್ತೆ. ಸೊ 8 × 8 64 ಇಷ್ಟು ಬರೆದ್ರೆ ಮುಗೀತು ನೋಡಿ. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್, ಬಂದರೆ ಇದು ಬರಬಹುದು, ಚಾನ್ಸಸ್ ಭಾಳ ಇದೆ. ಅದಾದಮೇಲೆ ಇಫ್ ಎ ಈಸ್ ಅ ಇನ್ವರ್ಟೇಬಲ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2, ದೆನ್ ಫೈಂಡ್ ದ ಇನ್ವರ್ಸ್. ಇದು ಅಗೇನ್ ಮತ್ತೆ ರಿಪೀಟೆಡ್ ಆಗಿದೆ ಕ್ವಶನ್ ಬಂದಿದೆ. ಓಕೆ, ಸೊ ಇದಾಗಿದೆ ಡಿಟರ್ಮಿನೆಂಟ್. ಇನ್ನು ಕಂಟಿನ್ಯೂಟಿ ಮತ್ತು ಡಿಫ್ರೆನ್ಷಿಯಾಬಿಲಿಟಿ ನೋಡಿದರೆ ಇದು 5.2 ಡಿಫ್ರೆನ್ಷಿಯಾಬಿಲಿಟಿ ಮೇಲೇ ಬರ್ತಾ ಇದೆ. ಓಕೆ, ಅದು ಬಹಳ ಸಿಂಪಲ್ ಆಗಿರುವಂಥ ಕ್ವಶನ್ ಬರ್ತಾ ಇದೆ ನೋಡಿ. ಯಾವ ಥರ ಬರ್ತಾ ಇದೆ ಅಂದರೆ ಫೈಂಡ್ dy/dx y = sin of ax + b. ಫಸ್ಟ್ ಸೈನ್ ಡಿಫ್ರೆನ್ಷಿಯೇಷನ್ ಮಾಡೋದು. ಸೈನ್ ಡಿಫ್ರೆನ್ಷಿಯೇಷನ್ ಕಾಸ್ ಎಕ್ಸ್ಟ್ರಾ ಟರ್ಮ್ಗೆ ಡಿಫ್ರೆನ್ಷಿಯೇಟ್ ಮಾಡೋದು ಓವರ್. ಓಕೆ, ಅಥವಾ ಇಲ್ಲಿದೆ ನೋಡಿ, ಅದೇ ಥರ ಮತ್ತೆ ಡಿಫ್ರೆನ್ಷಿಯೇಟ್ ಕಾಸ್ ಆಫ್, ಇದು ಮತ್ತೆ ಕಾಸ್ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಆಗುತ್ತೆ. ಇದು ಒಳಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ -1 ಬರುತ್ತೆ. ಓಕೆ, ಅದೇ ರೀತಿ ಟ್ಯಾನ್ ಕಾಸ್ ಈ ಥರ ಇದೆ ನೋಡಿ. ಇದೆಲ್ಲ ಕ್ವಶನ್ಸ್ನ ಒಂದ್ಸತಿ ನೀವು ಪರ್ಫೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಇಲ್ಲೊಂದಿದೆ ಫೈಂಡ್ dy/dx x - y = 0. ಎಟ್ ಎ ಟೈಮ್ ಡಿಫ್ರೆನ್ಷಿಯೇಟ್ ಮಾಡಬೇಕು. x ಡಿಫ್ರೆನ್ಷಿಯೇಷನ್ 1 ಮೈನಸ್ dy/dx ಆನ್ಸರ್ ಬಂದ್ಬಿಡುತ್ತೆ ಇಲ್ಲಿ. ಸೊ ಇದನ್ನ ಈ ಸೈಡ್ ತಗೊಳ್ಳಿ. ಸೊ dy/dx = ಎಷ್ಟು ಬರುತ್ತೆ 1. ಈ ಥರನೂ ನೀವು ಮಾಡಬೇಕಾಗುತ್ತೆ. ಓಕೆ, ಈ ಥರ ಕ್ವಶನ್ಸ್ ಎಷ್ಟಿದೆ ನೋಡಿ, ಅದೆಲ್ಲ ಪರ್ಫೆಕ್ಟ್ ಮಾಡಿ ಡಿಫ್ರೆನ್ಷಿಯೇಷನ್ದು. ಓಕೆ, ಒಂದ್ಸತಿ ನೋಡ್ಕೊಳ್ಳಿ, ಇದು ಪರ್ಫೆಕ್ಟ್ ಆಗುತ್ತೆ ನೋಡಿ. ಓಕೆ, ಈ ಎಲ್ಲ 5 ಕ್ವಶನ್ಸ್ ಬಹಳ ಸಿಂಪಲ್ ಆಗಿದೆ. ಇನ್ನು ನಾನು ನೆಕ್ಸ್ಟ್ ಇಂಟಿಗ್ರೇಷನ್ ಹೇಳ್ತಾ ಇದ್ದೀನಿ. ಸೊ ಇದನ್ನು ನಿಮಗೆ ಯಾವ ಥರ ಬರ್ಬೋದು ಅಂತ ನೀವು ಸಿಂಪಲ್ ಇದ್ರೆ ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಸೊ ಇಂಟಿಗ್ರೇಷನ್ ಯಾವ್ದು ಬರ್ತಾ ಇದೆ ಯಾವ ಥರ ಅಂದರೆ ಇಲ್ಲಿನೂ ಫಸ್ಟ್ ಎಕ್ಸರ್ಸೈಸ್ 7.1 ಅಲ್ಲಿನೂ ಬರುವಂಥ ಎಕ್ಸಾಂಪಲ್ಸ್ ಇರುತ್ತೆ. ಅದು ಬಹಳ ಸಿಂಪಲ್ ಆಗಿರುತ್ತೆ. ಏನಿದೆ, ಇಂಟಿಗ್ರೇಷನ್ ಆಫ್ ಕಾಸ್ ಆಫ್ 3x. ಸಿಂಪಲ್ ಇದೆ, ಡೈರೆಕ್ಟ್ ಆನ್ಸರ್. ಕಾಸ್ ಇಂಟಿಗ್ರೇಷನ್ ಏನಾಗುತ್ತೆ, ಸೈನ್ 3x, ಅಗೇನ್ 3x ಡಿಫ್ರೆನ್ಷಿಯೇಷನ್ 3 ಆಗುತ್ತೆ, ಅದನ್ನ ಡಿವೈಡ್ ಬೈ 3 ಇಷ್ಟೇ ಬರೆದ್ರೆ ಮುಗೀತು.
ಓಕೆ, ಇಂಥ ಸಿಂಪಲ್ ಎಕ್ಸಾಂಪಲ್ಸ್ ಇದಾವಲ್ಲ ಫಸ್ಟ್ ಎಕ್ಸರ್ಸೈಜಲ್ಲಿ ಅದನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಈ ತರ ಇದೆ, ಇದನ್ನ ಡಿವೈಡ್ ಮಾಡ್ಕೊಂಡು ಇಂಟಿಗ್ರೇಟ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಸೆಕ್ ಸ್ಕ್ವೇರ್ ಇಂಟಿಗ್ರೇಷನ್ ತಗೋಬೇಕು, ಇದನ್ನೊಂದು ಇದೆ ನೋಡಿ. ಸೊ ಅದೇ ತರ ಇವೆಲ್ಲಾನು ಪರ್ಫೆಕ್ಟ್ ಮಾಡ್ಬೇಕಾಗುತ್ತೆ. ಸೊ ಇದೊಂದು ಇದೆ ನೋಡಿ, ಕೋಸೆಕ್ ಎಕ್ಸ್ ಇದು ಕೊಟ್ಟು ಬ್ರಾಕೆಟ್ ಅಲ್ಲಿ ಕೋಸೆಕ್ ಎಕ್ಸ್ ಪ್ಲಸ್ ಕಾಟ್ ಎಕ್ಸ್, ಅಂದ್ರೆ ಕೋಸೆಕ್ ಎಕ್ಸ್ ನ ಇಲ್ಲಿ ಎರಡು ಕಡೆ ಮಲ್ಟಿಪ್ಲೈ ಮಾಡ್ಕೋಬೇಕು, ಅದಾದ್ಮೇಲೆ ಇಂಟಿಗ್ರೇಟ್ ಮಾಡಿ ಈಸಿಯಾಗಿ ಬರುತ್ತೆ. ಸೊ ಇದು ಒಂಥರ ಕ್ವಶನ್ ಇದೆ. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಇದೆ ಈ ತರನೇ, ಇಲ್ಲಿ ಸೆಕ್ ಕೊಟ್ಟಿದ್ದಾರೆ, ಇಲ್ಲಿ ಸೆಕ್ ಮತ್ತೆ ಟ್ಯಾನ್ ಕೊಟ್ಟಿದ್ದಾರೆ ನೋಡಿ, ಅದೊಂಥರ ಎಕ್ಸಾಂಪಲ್ ಇದೆ, ಅದನ್ನು ಬಂದ್ರು ಬರ್ಬೋದು 1 ಮಾರ್ಕ್ಸ್ ಅಲ್ಲಿ. ಬಹಳ ಸಿಂಪಲ್ ಇದೆ ಇಂಟಿಗ್ರೇಷನ್. ಅದಾದ್ಮೇಲೆ ಇಲ್ಲಿ ಫಿಫ್ತ್ ಒನ್ ಇ ರೇಸ್ ಟು ಎಕ್ಸ್ ಇದನ್ನ ಕೊಟ್ಟಿದ್ದಾರೆ, ಇದೊಂದು ಫಾರ್ಮುಲಾ ಇತ್ತು ನಮ್ದು, ಇ ರೇಸ್ ಟು ಎಕ್ಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇತ್ತು. ಅಂದ್ರೆ ಇದನ್ನ ಇವಾಗ ಡಿವೈಡ್ ಮಾಡಿದ್ರೆ ಇಲ್ಲಿ ಎಷ್ಟಾಗುತ್ತೆ, 1/x ಆಗುತ್ತೆ, ಇಲ್ಲಿ 1/x ಸ್ಕ್ವೇರ್ ಆಗುತ್ತೆ. ಅಂದ್ರೆ 1/x ಡಿಫ್ರೆನ್ಸಿಯೇಷನ್ ಮೈನಸ್ 1/x ಸ್ಕ್ವೇರ್, ಅಂದ್ರೆ ಅದ್ರ ಆ ತರ ಎಕ್ಸಾಮ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡುವಂತ ಎಕ್ಸಾಂಪಲ್ ಬರ್ಬೋದು 1 ಮಾರ್ಕ್ಸ್ ಅಲ್ಲಿ. ಅದು ಸಿಂಪಲ್ ಇರುವಂತದ್ದು. ಓಕೆ, ಇಲ್ಲಿ ಬರುವಂತ ಎಲ್ಲ ಎಕ್ಸಾಂಪಲ್ ಸ್ವಲ್ಪ ಸಿಂಪಲ್ ಆಗಿರೋದೇ ಬರುತ್ತೆ, ಜಾಸ್ತಿ ಬಂದಿರೋದು 7.1 ಎಕ್ಸರ್ಸೈಸ್ ಅಲ್ಲಿ. ಓಕೆ ಫ್ರೆಂಡ್ಸ್, ಇನ್ನು ನಾನು ನೆಕ್ಸ್ಟ್ ವ್ಯಾಕ್ಟರ್ಗೆ ಹೋಗ್ತಾ ಇದ್ದೀನಿ. ಇನ್ನು ವ್ಯಾಕ್ಟರ್ ಅಲ್ಲಿ ಡೆಫಿನಿಷನ್ ಕೇಳಬಹುದು, ಇದು ಒಂದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. 2-3 ಸತಿ ಬಂದಿದೆ, ಡಿಫೈನ್ ಅ ನೆಗೆಟಿವ್ ಆಫ್ ಅ ವ್ಯಾಕ್ಟರ್. ಓಕೆ, ಏನಿದೆ ನೋಡಿ, ಡಿಫೈನ್ ನೆಗೆಟಿವ್ ಆಫ್ ಅ ವ್ಯಾಕ್ಟರ್, ಮ್ಯಾಗ್ನಿಟ್ಯೂಡ್ ಸೇಮ್, ಡೈರೆಕ್ಷನ್ ಅಪೋಸಿಟ್ ಇರುತ್ತೆ. ಸೊ ಇಷ್ಟೇ ಬರುತ್ತೆ ನಿಮಗೆ 1 ಮಾರ್ಕ್ಸ್ ಬರುತ್ತೆ ನೋಡಿ. ಓಕೆ, ಸ್ವಲ್ಪ ಸರಿಯಾಗಿ ನೋಡಿ ನೆಗೆಟಿವ್ ಆಫ್ ಅ ವ್ಯಾಕ್ಟರ್. ಅದಾದ್ಮೇಲೆ ಏನಿದೆ, ಫೈಂಡ್ ದ ಡೈರೆಕ್ಷನ್ ಕೊಸೈನ್ ಆಫ್ ವ್ಯಾಕ್ಟರ್, ಅಂದ್ರೆ ಡೈರೆಕ್ಷನ್ ಕೊಸೈನ್ಸ್ ಬರಿ ಅಂತ ಹೇಳ್ತಾರೆ ಇದ್ರದ್ದು. ಓಕೆ, ಇದನ್ನು ಸಿಂಪಲ್ ಇದೆ. ಅದಾದ್ಮೇಲೆ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್, ಇಲ್ಲೊಂದು ಎಕ್ಸ್ ಕೊಟ್ಟಿದ್ದಾರೆ, ಇದ್ರ ವ್ಯಾಲ್ಯೂ ಎಷ್ಟಾಗುತ್ತೆ ಅನ್ನೋದು ಫೈಂಡ್ ಮಾಡ್ಬೇಕು. ಇದು 1/√3 ಆಗುತ್ತೆ, ಇಷ್ಟೇ ಮಾಡಿಬಿಟ್ರೆ ಮುಗೀತು ನೋಡಿ. ಓಕೆ, ಸೊ ಈ ತರ ಕ್ವಶನ್ಸ್ ಕೇಳಬಹುದು. ಇಲ್ಲಾಂದ್ರೆ ಶೋ ದಟ್ ದ ವ್ಯಾಕ್ಟರ್, ಒಂದು 2 ವ್ಯಾಕ್ಟರ್ ಕೊಟ್ಟಾರೆ ಅದನ್ನು ಕೋಲಿನಿಯರ್ ಅಂತ ನಾವು ಪ್ರೂವ್ ಮಾಡಬೇಕು. ಓಕೆ, ಫೈಂಡ್ ದ ಯೂನಿಟ್ ವ್ಯಾಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ದ ವ್ಯಾಕ್ಟರ್ ಎ ಇಸ್ ಈಕ್ವಲ್ಸ್ ಟು, ಈ ತರ ಕ್ವಶನ್ ಬರುವಂತ ಚಾನ್ಸಸ್ ಬಹಳ ಇದೆ ನೋಡಿ. ಸೊ ಇದನ್ನು ಕೂಡ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇದು ಬಹಳ ಸಿಂಪಲ್ ಇದೆ, ಅದು ಫಾರ್ಮುಲಾ ಆಲ್ರೆಡಿ ಹೇಳಿದೆ. ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಮಾಡಬೇಕು, ಅದ್ರದ್ದು ರಿಸಲ್ಟ್ ನ ಡಿವೈಡ್ ಮಾಡಿ ಬರೆದ್ಬಿಟ್ರೆ ಮುಗೀತು ನೋಡಿ. ಓಕೆ, ಫಾರ್ಮುಲಾ ಅಪ್ಲೈ ಮಾಡಿ ಬರೆದ್ರೆ ಮುಗೀತು. ಇದು ಕೂಡ ಸಿಂಪಲ್ ಇದೆ, ಇಷ್ಟು ಬರುತ್ತೆ ಇದು ವ್ಯಾಕ್ಟರ್ ಮೇಲೆ. ಈ ಟೈಪ್ ನ ಇರುವಂತ ಎಲ್ಲ ಕ್ವಶನ್ ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಇದು ಸ್ಪೆಷಲ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ನೆಗೆಟಿವ್ ಆಫ್ ಅ ವ್ಯಾಕ್ಟರ್. ಓಕೆ ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ 3D ಅಲ್ಲಿ ಬಂದ್ರೆ 3D ಅಲ್ಲಿ ನೋಡಿ ಏನಿದೆ, ರೈಟ್ ದ ಡೈರೆಕ್ಷನ್ ಕೊಸೈನ್ ಆಫ್ ಎಕ್ಸ್ ಆಕ್ಸಿಸ್ ಮೇಲೆ ಕೇಳಬಹುದು. ಇಲ್ಲಿ ಯಾವ್ದಾದ್ರು ಒಂದು ಕೇಳಬಹುದು, ನಾವು 3 ಬರ್ದಿದ್ದೀನಿ. ಇಲ್ಲಿ ರೈಟ್ ದ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎಕ್ಸ್ ಆಕ್ಸಿಸ್ ಅಂತಂದ್ರೆ ಏನಾಗುತ್ತೆ, ಎಕ್ಸ್ ಇದ್ದಲ್ಲಿ ಬಿಟ್ಟು ಉಳಿಕಿದೆಲ್ಲಾನು 0 ಇರುತ್ತೆ. 1 0 0, ವೈ ಆಕ್ಸಿಸ್ ಅಂದ್ರೆ 0 1 0, ಜೆಡ್ ಆಕ್ಸಿಸ್ ಅಂದ್ರೆ 0 0 1. ಇಷ್ಟು ಸಿಂಪಲ್ ಇರುವಂತ ಒಂದು ಕ್ವಶನ್ ಬರುವಂತ ಚಾನ್ಸಸ್ ಇದೆ 3D ಅಲ್ಲಿ. ಓಕೆ, ಅದು ನಿಮ್ಗೆ ನೆನಪಿರ್ಲಿ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಯಾವ ತರ ಬರ್ಬೋದು ಅಂದ್ರೆ, ಫೈಂಡ್ ದ ಇಂಟರ್ಸೆಪ್ಟ್ ಆಫ್ ಕಟ್ ಆಫ್ ಬೈ ದ ಪ್ಲೇನ್ ಅಂತ ಹೇಳ್ತಾರೆ. ಇಂಟರ್ಸೆಪ್ಟ್ ಕಟ್ ಆಫ್ ಬೈ ದ ಪ್ಲೇನ್ ಅಂತ ಈ ತರ ಒಂದು ಕ್ವಶನ್ ಕೊಟ್ಟಿರ್ತಾರೆ. ಸೊ ಇದು ಈ ತರ ಕ್ವಶನ್ 1 ಮಾರ್ಕ್ಸ್ ಅಲ್ಲಿ 3D ಅಲ್ಲಿ ಬರಬಹುದು. ಓಕೆ, ಅದೇ ತರನಾಗಿ ನೆಕ್ಸ್ಟ್ ಯಾವ್ದು ಬರ್ಬೋದು ಅಂದ್ರೆ, ಇನ್ನೊಂದಿಷ್ಟು ಕ್ವಶನ್ ನೋಡ್ತಾ ಹೋದ್ರೆ, ಫೈಂಡ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್, ಒಂದು ಪಾಯಿಂಟ್ ಕೊಟ್ಟಿರ್ತಾರೆ, ಆಮೇಲೆ ಪ್ಲೇನ್ ಇಕ್ವೇಶನ್ ಕೊಟ್ಟಿರ್ತಾರೆ, ಇಲ್ಲಿ ಡಿಸ್ಟೆನ್ಸ್ ನಾವು ಫೈಂಡ್ ಮಾಡೋದು 1 ಮಾರ್ಕ್ಸ್ ಅಲ್ಲಿ ಕೇಳ್ತಾರೆ. ಅದಾದ್ಮೇಲೆ ಇನ್ನೊಂದು ಯಾವುದು ಅಂದ್ರೆ, ಇಫ್ ಎ ಲೈನ್ ಮೇಕ್ಸ್ ಆಂಗಲ್ 90 ಡಿಗ್ರಿ 135 ಡಿಗ್ರಿ 45 ಡಿಗ್ರಿ ವಿತ್ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಜೆಡ್ ಆಕ್ಸಿಸ್ ರೆಸ್ಪೆಕ್ಟಿವ್ಲಿ, ಫೈಂಡ್ ಇಟ್ಸ್ ಡೈರೆಕ್ಷನ್ ಕೊಸೈನ್ಸ್. ಈ ತರ ಕ್ವಶನ್ಸ್ ಬರುವಂತ ಚಾನ್ಸಸ್ ಬಹಳ ಇದೆ 3D ಅಲ್ಲಿ. ಇಲ್ಲಿ ಒಂದು ಕೆಲವೊಂದ್ಸತಿ ಇಲ್ಲಿ ಏನ್ ಕೇಳ್ಬಹುದು, 30 45 ಡಿಗ್ರಿ 90 ಡಿಗ್ರಿ ಕೇಳ್ಬಹುದು, ಇಲ್ಲಾಂದ್ರೆ 30 60 90 ಅಂತ ಒಂದು ಎಕ್ಸಾಂಪಲ್ ಇದೆ ನೋಡಿ, ಅದು ಬಂದ್ರು ಬರ್ಬೋದು, ಇಲ್ಲಾಂದ್ರೆ ಇದು ಬಂದ್ರು ಬರ್ಬೋದು. ಇಲ್ಲಿ ಏನಿಲ್ಲ, ಕಾಸ್ ವ್ಯಾಲ್ಯೂ ಫೈಂಡ್ ಮಾಡ್ಕೊಂಡ್ಬಿಟ್ರೆ ಮುಗೀತು. ಓಕೆ, ಸೊ ಡೈರೆಕ್ಷನ್ ಕೊಸೈನ್ಸ್ ಅಂದ್ರೆ ಕಾಸ್ 90 ವ್ಯಾಲ್ಯೂ, ಕಾಸ್ 135 ವ್ಯಾಲ್ಯೂ, ಆಮೇಲೆ ಕಾಸ್ 45 ವ್ಯಾಲ್ಯೂ, ಇಷ್ಟು ಬರೆದ್ರೆ ಇದು ಎಕ್ಸಾಂಪಲ್ ಕಂಪ್ಲೀಟ್ ಆಗುತ್ತೆ. ಸಿಂಪಲ್ ಇದೇನೆ ಇದು. ಓಕೆ, ಇದನ್ನು ಕೂಡ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ 5th ಒನ್ ಇನ್ನೊಂದು ಏನಂತ ಕೇಳ್ಬೋದು ಅಂದ್ರೆ, ಫೈಂಡ್ ದ ಇಕ್ವೇಶನ್ ಆಫ್ ದ ಪ್ಲೇನ್ ವಿತ್ ಇಂಟರ್ಸೆಪ್ಟ್ 4 ಆನ್ ಜೆಡ್ ಆಕ್ಸಿಸ್ ಅಂಡ್ ಪ್ಯಾರಲಲ್ ಟು ದಿ XOY ಪ್ಲೇನ್ ಅಂತ ಹೇಳ್ತಾ ಇದ್ದಾರೆ. ಈ ತರ ಇದ್ದಾಗ ಇಲ್ಲಿ ಏನಿರುತ್ತೆ, ಜೆಡ್ ಆಕ್ಸಿಸ್ ಅಂತಂದ್ರೆ z is equals to 4, ಇಷ್ಟೇ ಆನ್ಸರ್ ಇರೋದು. ಓಕೆ, ಆನ್ y ಆಕ್ಸಿಸ್ ಅಂತ ಕೊಟ್ರೆ y is equals to 4, ಇಷ್ಟೇ ಬರೆದಿರುತ್ತೆ. ಓಕೆ, ಸೊ ಈ ತರ ಕ್ವಶನ್ಸ್ ಗಳೆಲ್ಲ ಬರ್ತಾ ಇದಾವೆ ನಿಮ್ಮ 3D ಅಲ್ಲಿ. ಓಕೆ, ಇನ್ನು ನೆಕ್ಸ್ಟ್ LPP ನೋಡೋದಾದ್ರೆ, ಓಕೆ, ಇನ್ನು LPP ಅಲ್ಲಿ ನೋಡ್ತಾ ಹೋದ್ರೆ, ನಾನು ಇಲ್ಲೆಲ್ಲ ಯಾವ ಇಯರಲ್ಲಿ ಯಾವ ಕ್ವಶನ್ ರಿಪೀಟೆಡ್ ಆಗಿದೆ ಅಂತ ಕೊಟ್ಟಿದ್ದೀನಿ, ಎಲ್ಲ ಡೆಫಿನೇಷನ್ ವಿತ್ ಆನ್ಸರ್ಸು ನೋಡಿ. ಕನ್ಸ್ಟೆಂಟ್ಸ್ ಮೇಲೆ ಯಾವ ಥರ ಬಂದಿದೆ, ಆಮೇಲೆ ಆಬ್ಜೆಕ್ಟಿವ್ ಫಂಕ್ಷನ್ ಎಷ್ಟು ಸತಿ ಕೇಳಿದ್ದಾರೆ, ಅದಾದಮೇಲೆ ಫಿಸಿಬಲ್ ರೀಸನ್ ಎಷ್ಟು ಸತಿ ಕೇಳಿದ್ದಾರೆ, ಸೊ ಕಾರ್ನರ್ ಪಾಯಿಂಟ್ ಮೇಲೇನು ಒಂದು ಸತಿ ಬಂದಿದೆ. ಸೊ ಹಾಗಾಗಿ ಇದೆಲ್ಲ ಕ್ವಶನ್ಸು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಇದನ್ನ ನೀವೆಲ್ಲರೂ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಓಕೆ ಓಕೆ, ಸೊ ಇನ್ನು ನೆಕ್ಸ್ಟ್ ಪ್ರೊಬ್ಯಾಬಿಲಿಟಿ ನೋಡೋದಾದ್ರೆ ಲಾಸ್ಟನ್ನು, ಇದನ್ನು ಎಲ್ಲರೂ ಕಂಪಲ್ಸರಿ ಮಾಡಲೇಬೇಕು. ಇಲ್ಲಿ ಕೇಳೋದು ಬರೀ 3 ಟೈಪ್ ಮಾತ್ರ ಕೇಳ್ತಾ ಇದ್ದಾರೆ. ಯಾವ 3 ಟೈಪ್ ಅಪ್ಪ ಅಂತಂದರೆ 3 ಟೈಪ್ಸ್ನ ಹೇಳ್ತಾ ಇದ್ದೀನಿ ನೋಡಿ. ಇಫ್ ಪಿ ಆಫ್ ಎ ಕೊಟ್ಟಿರ್ತಾರೆ, ಪಿ ಆಫ್ ಬಿ ಕೊಟ್ಟಿದ್ದಾರೆ, ಫೈಂಡ್ ಎ ಇಂಟರ್ಸೆಕ್ಷನ್ ಬಿ ಅಂತ ಕೇಳ್ತಾರೆ. ಇಲ್ಲೊಂದು ಏನು ಕಂಡೀಷನ್ ಹೇಳ್ತಾರೆ, ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಆಗಿದ್ರೆ ಏನಿರುತ್ತೆ, ಪಿ ಆಫ್ ಎ ಇಂಟು ಪಿ ಆಫ್ ಬಿ ಇರುತ್ತೆ. ಸೊ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡುವಂಥ ಒಂದು ಎಕ್ಸಾಂಪಲ್ ಬಂದಿದೆ, ಬಹಳಷ್ಟು ಸತಿ ರಿಪೀಟೆಡ್ ಆಗಿದೆ. ಓಕೆ, ಇದು ಒಂದು ಟೈಪ್. ಅದಾದ್ಮೇಲೆ ಇನ್ನೊಂದು ಟೈಪ್ ಯಾವ ತರ ಕೇಳ್ತಾ ಇದ್ದಾನೆ, ಪಿ ಆಫ್ ಎ ಕೊಟ್ಟಿರ್ತಾರೆ, ಪಿ ಆಫ್ ಬಿ ಗಿವನ್ ಬೈ ಎ ಕೊಟ್ಟಿರ್ತಾರೆ, ಇಲ್ಲಿ ಎ ಇಂಟರ್ಸೆಕ್ಷನ್ ಬಿ ಮಾಡಬೇಕು, ಅಂದ್ರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ರೂಲ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ಎ ಇದು ಮತ್ತೆ ಇದನ್ನ ಎರಡು ಮಲ್ಟಿಪ್ಲೈ ಮಾಡಿಬಿಟ್ರೆ ಮುಗೀತು ನೋಡಿ. ಓಕೆ, ಸೊ ಇದು ನಿಮಗೆ ಗೊತ್ತಿರಬೇಕು, ಇದೊಂದು ಸೆಕೆಂಡ್ ಟೈಪ್. ಇನ್ನೊಂದು ಥರ್ಡ್ ಟೈಪ್ ಅಂದ್ರೆ ಇದು ಸಿಂಪಲ್ ಇದೆ, ಪಿ ಆಫ್ ಎ ಕೊಟ್ಟಿರ್ತಾರೆ, ಪಿ ಆಫ್ ಬಿ ಕೊಟ್ಟಿರ್ತಾರೆ, ಇಂಟರ್ಸೆಕ್ಷನ್ ಕೊಟ್ಟಿರ್ತಾರೆ, ಇಲ್ಲಿ ಎ ಗಿವನ್ ಬೈ ಬಿ, ಅಂದ್ರೆ ಇಲ್ಲಿ ಕಂಡೀಷನ್ ಪ್ರೊಬ್ಯಾಬಿಲಿಟಿ ಫಾರ್ಮುಲಾ ಅಪ್ಲೈ ಮಾಡಿ ಮಾಡೋದಿದೆ.
ಓಕೆ, ಸೊ ಇದು 3 ಟೈಪ್ಸ್ ಅಲ್ಲೇ ವ್ಯಾಲ್ಯೂ ಬರೀ ಚೇಂಜ್ ಆಗಿದ್ದು ಬಂದಿರುವಂತ ಕ್ವಶನ್ಸ್ಗಳಿದಾವೆ, ಎಲ್ಲ ಪ್ರೊಬ್ಯಾಬಿಲಿಟಿ ಕ್ವಶನ್ಸ್. ಸೊ ಹಾಗಾಗಿ ಈ 3 ಟೈಪಲ್ಲಿ ಎಷ್ಟು ಕ್ವಶನ್ ಬಂದಿದೆ ನೋಡಿ ಫಸ್ಟ್ ಎಕ್ಸರ್ಸೈಸ್ ಅಲ್ಲಿ ನಿಮ್ಮ ಪ್ರೊಬ್ಯಾಬಿಲಿಟಿಯಲ್ಲಿ, ಆ ಎಲ್ಲ ಕ್ವಶನ್ಸ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇಂಡಿಪೆಂಡೆಂಟ್ ಮೇಲೆ ಮತ್ತೆ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಮೇಲೆ. ಓಕೆ ಸ್ಟೂಡೆಂಟ್, ಇಷ್ಟು ಮಾಡಿದ್ರೆ ನಿಮ್ಮದು ಪ್ರೊಬ್ಯಾಬಿಲಿಟಿ ಒಂದು ಕ್ವಶನ್ ಈಸಿಯಾಗಿ ನೀವು ಮಾಡ್ಬೋದು. ಈ ಎಲ್ಲ 10 ಕ್ವಶನ್ಸ್ಗಳು 1 ಮಾರ್ಕ್ಸಿನ. ಸೊ ಮೊದಲಿಗೆ ನಿಮಗೆ ಯಾವ್ದು ಈಸಿ ಆಗ್ತಾ ಇದೆ ಅದನ್ನ ತಗೊಳ್ಳಿ, ಅದನ್ನ ಪ್ರಿಪರೇಷನ್ ಮಾಡ್ಕೊಳ್ಳಿ, ಸ್ಟ್ರಾಂಗ್ ಆಗಿ ಪ್ರಿಪೇರ್ ಮಾಡಿ. ಡೆಫಿನಿಷನ್ ಇದ್ದದನ್ನ ಬರಲಿಕ್ಕೆ ಹೋಗಬೇಡಿ. ಫಾರ್ ಎಕ್ಸಾಂಪಲ್ ಇವಾಗ LPP ಇದೆ, ಪ್ರೊಬ್ಯಾಬಿಲಿಟಿ ಇದೆ, ಅದಾದ್ಮೇಲೆ ಮ್ಯಾಟ್ರಿಕ್ಸ್ ಇದೆ, 3 ಡಿಟರ್ಮಿನೆಂಟ್ ಇದೆ, ಡಿಫ್ರೆನ್ಷಿಯಾಬಿಲಿಟಿ ಇದೆ. ಓಕೆ, ಸೊ ಈ ತರ ಕ್ವಶನ್ಸ್ ಮತ್ತೆ ಇನ್ವರ್ಸ್ ಮೇಲೆ, ಇನ್ವರ್ಸ್ ಟ್ರಿಗೊನೋಮೆಟ್ರಿ ಮೇಲೆ ಬರುವಂತಹ ಡೊಮೇನ್ ರೇಂಜ್ ಇದೆ. ಸೊ ಇವನ್ನುಗಳನ್ನ ಅಟ್ಲೀಸ್ಟ್ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಓಕೆ, ಈಸಿಯಾಗಿ ನೀವು 5ರಿಂದ 6, 7, 8 ಮಾರ್ಕ್ಸ್ನ ಇಲ್ಲಿ ತಗೋಬಹುದು. ಓಕೆ, ಸೊ ಅದಾದ್ಮೇಲೆ ಇನ್ನು ಉಳಿದಿರೋದನ್ನ ಪ್ರಿಪರೇಷನ್ ಮಾಡ್ಬೋದಾಗುತ್ತೆ. ಓಕೆ ಫ್ರೆಂಡ್ಸ್, ಸೊ ಇದಾಗಿತ್ತು ಇವತ್ತಿನ ದಿವಸ 1 ಮಾರ್ಕ್ಸ್ ಕ್ವಶನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.